ನಮ್ಮ ಇಂದಿನ ಡೇವಿಡ್ ಲೀಡ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿರುವಂತಹ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಎಲ್ಲೆಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ರಿ, ಜೊತೆಗೆ ಇದುವರೆಗೂ ನಡೆಸಿರುವಂತಹ ಪ್ರಚಾರದಲ್ಲಿ ತಮಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ದೊರಕ್ತಾ ಇದೆ ಅಂತ? ಸರ್, ನಿನ್ನೆ ನನ್ನ ಪ್ರಚಾರ ಸಭೆ ಕೊಪ್ಪಳದಿಂದ ಪ್ರಾರಂಭ ಆಯಿತು. ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸಮಾಜದ ಬಂಧುಗಳು ಹೆಚ್ಚಿದ್ದಾರೆ ಅಂತೇಳಿ ನನ್ನನ್ನು ಕೊಪ್ಪಳ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಾಗ ಆ ಭಾಗದ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥ ಬಸವರಾಜ್ ಅವರ ಪರವಾಗಿ ಅನೇಕ ನಮ್ಮ ಸಮುದಾಯಗಳು 1000 ಮನೆ, 500 ಮನೆ, 300 ಮನೆ ಹೆಚ್ಚು ನಮ್ಮ ಸಮಾಜ ಇರ್ತಕ್ಕಂಥ ಗ್ರಾಮಗಳಿಗೆ ಹೋಗಿದ್ದೆ. ನಾನು ಭಾಳ ಪಾಸಿಟಿವ್ ಆಗಿ ಸ್ಪಂದನೆಯನ್ನು ನಾನು ನೋಡಿದ್ದೀನಿ. ಜನ ನಮ್ಮ ಸಮುದಾಯದ ಮುಖಂಡ ಕೇಂದ್ರದ ಮಂತ್ರಿ ಆಗಿದ್ದಾನೆ, ಅವ್ರು ಬಂದಿದ್ದಾರೆ, ನೋಡೋಣ ಏನು ಮಾತಾಡ್ತಾರೆ, ಮತ್ತು BJP ಪರವಾಗಿ ಬಂದಿದ್ದಾರೆ ಅಂತೇಳಿ ಭಾಳ ಸ್ಪಂದನೆ ನೀಡಿದರು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಂಚನೆಗಳನ್ನು, ಅವರು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನು ಬಿಚ್ಚಿಟ್ಟಿದ್ದೀವಿ. ಮೋದಿಯವರ ಅಭಿವೃದ್ಧಿ ದೃಷ್ಟಿಕೋನದ ಬಗ್ಗೆ ಮಾತಾಡಿದ್ದೀನಿ. ನನಗೆ ಕೊಪ್ಪಳದಲ್ಲಿ ವಿಶೇಷವಾದಂಥ ಸ್ಪಂದನೆ ಸಿಕ್ಕಿದೆ. ಆನಂತರ ನಾನು ಗಂಗಾವತಿ ಮುಖಾಂತರ ರಾಯಚೂರಿಗೆ ಬಂದಾಗ ನಾನು ಮತ್ತು ನಮ್ಮ ರಾಷ್ಟ್ರೀಯ MRHS ಮಾದಿಗ ದಂಡೋರ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ಅವರು, ಯಾವ ವ್ಯಕ್ತಿ 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ರಾಷ್ಟ್ರೀಯದಾದ್ಯಂತ ಹೋರಾಟ ಮಾಡಿದರು, ಅವರು ಏನು ಮೋದಿಯವರು ತೆಲಂಗಾಣಕ್ಕೆ ಬಂದ ನಂತರ ಅವರು ಮಾದಿಗರ ಜೊತೆ ಮೋದಿ ಎಂಬ ವಾಕ್ಯವನ್ನು ಸಾರ್ವಜನಿಕರಿಗೆ ಹೇಳಿದರು. ಆ ಹೇಳಿಕೆ ಮುಖಾಂತರ ಮತ್ತು ಅವರ ಸ್ಪಂದನೆ ಮುಖಾಂತರ ಮಂದಕೃಷ್ಣ ಮಾದಿಗೆ ಅವರು ಮೋದಿಯವರನ್ನು ಬೆಂಬಲಿಸಿ ಯಾವುದೇ ಒಂದು ಪಕ್ಷದ ಸಂಘಟನೆ ಸೂಚನೆ ನಾವು ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅವರು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ರಾಯಚೂರು ಮತ್ತು ಯಾದಗಿರಿ ಲೋಕಕ್ಷೇತ್ರದ ನಮ್ಮ ರಾಜಾ ಅಮರೇಶ್ ನಾಯಕ್ ಅವರ ಪರವಾಗಿ ಮತಯಾಚನೆಗೆ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಮಾಜಿ ಪ್ರಮೋದ್ ಮಧ್ವರಾಜ್ ಇರ್ತಕ್ಕಂಥ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ನಾಯಕರು ಇದ್ದಾರೆ. ವಿಶೇಷವಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ರಾಯಚೂರಿನಿಂದ. ಪ್ರಮುಖ ಅಂಶಗಳೇನು ಇವತ್ತಿನ ತಮ್ಮ ಪ್ರಚಾರದಲ್ಲಿ? ಯಾಕೆಂತ ಹೇಳಿದ್ರೆ ಅತಿ ದೊಡ್ಡ ಸಮುದಾಯದ ತಾವು ಕೂಡ ನಾಯಕರಾಗಿದ್ದೀರಿ, ಜೊತೆಗೆ ಇಡೀ ದೊಡ್ಡ ಸಮಾವೇಶದಲ್ಲಿ ಭಾಷಣವನ್ನು ಕೂಡ ತಾವು ಮಾಡಲಿದ್ದೀರಿ. ಇಂತಹದ್ದೇ ಒಂದು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ತಾವು ತಮ್ಮ ಸಮುದಾಯದ ಮುಂದೆ ತಾವು ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ನವರು ಪದೇ ಪದೇ ಸಂವಿಧಾನ ಬದಲಾವಣೆ ಬಗ್ಗೆ, BJP ಬಗ್ಗೆ ಆಪಾದನೆ ಮಾಡ್ತಾರೆ. ಅದು ದೊಡ್ಡ ವಿಚಾರ. ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು, ನಮ್ಮ ನರೇಂದ್ರ ಮೋದಿ ಪ್ರಧಾನಿಯವರು ಉತ್ತರವನ್ನು ಕಾಂಗ್ರೆಸ್ಗೆ ಮತ್ತು ಇಡೀ ರಾಷ್ಟ್ರಕ್ಕೆ ನೀಡಿದ್ದಾರೆ. ಆನಂತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಏನು ವಂಚನೆ ಮಾಡಿದ್ದಾರೆ, ಇವತ್ತೇನವರು ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಒಳ ಮೀಸಲಾತಿಗೆ ಬೆಂಬಲವನ್ನು ನೀಡ್ತೇವೆ, ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿದಂಥ ದ್ರೋಹ, ಮತ್ತೊಂದು ಅವರು ವಿಶೇಷವಾಗಿ ದಲಿತರ ಕ್ಷೇಮಾಭಿವೃದ್ಧಿಗೆ SCP TSP ಕಾನೂನನ್ನು ನಾವೇ ತಂದಿದ್ದೀವಿ, ಅದ್ರ ಮುಖಾಂತರ ದಲಿತರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತೇಳಿ ಏನು ಆಶ್ವಾಸನೆಯನ್ನು ನೀಡಿದ್ರು. ಅವರೇನು 7D ಅಮೆಂಡ್ಮೆಂಟ್ ಮಾಡಿಬಿಡ್ತೀವಿ, ಯಾವುದೇ ಒಂದು ಸಿಂಗಲ್ ಪೈ SCP TSP ಡೈವರ್ಟ್ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡ್ತೀವಿ ಅಂತೇಳಿ ಸಾರ್ವಜನಿಕವಾಗಿ ಏನು ಹೇಳಿದರು, ಅದರ ವಂಚನೆ ಬಗ್ಗೆ ಅವರ ಅಧಿಕಾರಿ ಬಂದಂಥ 2 ತಿಂಗಳಲ್ಲಿ ಏನು ಗ್ಯಾರಂಟಿಗಾಗಿ 11,000 ಕೋಟಿ ಏನು SCP ಫಂಡನ್ನು ಡೈವರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸಮಾಜದ ಮಧ್ಯೆ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಂತ ಬಂದಿದ್ದೀವಿ. ಅದ್ರ ಜೊತೆಗೆ ಅನಂತರ ಬಜೆಟ್ ಮಂಡನೆ ಮಾಡಿದಾಗ 14,000 ಕೋಟಿನೂ ಸಹ ಡೈವರ್ಟನ್ನು ಮಾಡಿಕೊಂಡ್ರು. ಈ ಸರ್ಕಾರ ಮಾಡಿದ ಅನೇಕ ವಂಚನೆಗಳನ್ನು ನಮಗೇ ಗೊತ್ತಿಲ್ಲದೇನೆ, ವಿದ್ಯಾವಂತರಿಗೆ ಗೊತ್ತಿಲ್ಲ. ಇವತ್ತು ಎಲ್ಲ ನಿಗಮಗಳು ದಲಿತರಿಗೆ ಆಗಿ ದಲಿತರ ಕ್ಷೇಮಾಭಿವೃದ್ಧಿಗಾಗಿ ಏನು ನಿಗಮಗಳನ್ನು ಮಾಡಿದ್ರು, ಆ ನಿಗಮಗಳಿಗೆ ಹಣ ಕೊಡದೆ ವಂಚನೆಯನ್ನು ಮಾಡಿರೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೂವಡೆ ಯೋಜನೆ ನಿಲ್ಲಿಸಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ನಿಲ್ಲಿಸಿದ್ದಾರೆ, ನಿಗಮಗಳಿಂದ ಕೊಡ್ತಕ್ಕಂಥ ಸ್ವಾವಲಂಬಿ ಬದುಕನ್ನು ಸಾಗಿಸಲಿಕ್ಕೆ ಸಾಲ ಮತ್ತು ಸಬ್ಸಿಡಿಯನ್ನು ನಿಲ್ಲಿಸಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಇವತ್ತುವರೆಗೂ 11 ತಿಂಗಳ ನಂತರವೂ ಸಹ ಒಂದೇ ಒಂದು ಹಾಸ್ಟೆಲ್ ನಿರ್ಮಾಣ ಆಗಲಿಲ್ಲ. ಈ ಎಲ್ಲ ಅಂಶಗಳು ಕೂಡ ತಾವು ಹೇಳ್ತಿರುವಂತ ಯೋಜನೆಗಳೆಲ್ಲವೂ ಕೂಡ ಸಮುದಾಯಕ್ಕೆ ತಲುಪಿದಂತ ಹೇಳ್ತೀರಾ ತಾವು ಈ ಸರ್ಕಾರಗಳಿಂದಾಗಿ?
ತಲುಪಿಲ್ಲ ಅಂತ ನೆಗೆಟಿವ್ ಅಂಶಗಳು. ತಲುಪಿಲ್ಲ ಅಂದ್ರೆ ಪ್ರತಿಪಾದನೆ ಮಾಡೋದಕ್ಕೆ ದಾಖಲೆಗಳ ಸಮೇತ ಬಿಡುಗಡೆ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಮಗೆ ಹಾಸ್ಟೆಲ್ಗಳನ್ನ ಪ್ರವೇಶವನ್ನು ನಿಲ್ಲಿಸಿದ್ದಾರೆ. 7 ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ ಸೌಲಭ್ಯ ಕೊಡೋಕ್ಕಾಗ್ತಾ ಇದೆ. ಆ ಮಕ್ಕಳಿಗೆ ವಿದ್ಯಾಸಿರಿ ಕೊಡೋ ನಿರ್ಬಂಧ ಇದೇ ಸರ್ಕಾರ ಮಾಡಿತ್ತು. ವಿದ್ಯಾಸಿರಿ ಯೋಜನೆ ನಿಲ್ಲಿಸಿದ್ದಾರೆ. ಮಕ್ಕಳಿಗೆ ಶೈಕ್ಷಣಿಕವಾಗಿ ನೀವು ಬೆಂಬಲವನ್ನು ಕೊಡ್ತಾ ಹೋದರೆ ಇವತ್ತು ನಮ್ಮ ಸಮಾಜದಲ್ಲಿ, ಇದು ದಕ್ಷಿಣ ಭಾರತದ ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ, ನಾವು SLC ಆದಮೇಲೆ ಡ್ರಾಪ್ ಔಟ್ಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಫ್ರಮ್ ಇನ್ ಮಾದಿಗ ಕಮ್ಯುನಿಟಿ ಒಂದು, ನಾಟ್ ಫ್ರಮ್ ಅದರ್ ಕಮ್ಯುನಿಟಿ. ನಮಗೆ ಹಾಸ್ಟೆಲ್ ಸೌಲಭ್ಯ ಕೊಡಲಿಲ್ಲ ಅಂದರೆ, ನಮಗೆ ಶಿಕ್ಷಣ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾರನ್ನ ನಂಬಿ ನಾವು ಮತ ಹಾಕಬೇಕು? ನಮ್ಮ ಸಮಾಜ ಮತ ಹಾಕಬೇಕು? ನಮ್ಮ ಸಮಾಜಕ್ಕೆ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು, ಮತ್ತು ವಿಶೇಷವಾಗಿ ಒಳ ಮೀಸಲಾತಿಯ ಬಗ್ಗೆ BJPಗೆ ಇದ್ದಂಥ ಬದ್ಧತೆಯನ್ನು ಅದರಲ್ಲಿ 1% ತೋರಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೀಸಲಾತಿಯನ್ನು ಕೊಟ್ಟಾಗ ಆವತ್ತು ನಮ್ಮ ಜನಸಂಖ್ಯೆ ರಾಷ್ಟ್ರದಲ್ಲಿ 5 ಕೋಟಿ, ಆವತ್ತು ಜನಸಂಖ್ಯೆ 5 ಕೋಟಿ ಇದ್ದಿದ್ದು, 5 ಕೋಟಿಗೆ ಮೀಸಲಾತಿಗೆ 15% ಕೊಟ್ಟಿದ್ರು. ನಮ್ದು ಇವತ್ತು 35 ಕೋಟಿಗೆ ಹೆಚ್ಚಾಗಿತ್ತು ಜನಸಂಖ್ಯೆ. ಆವತ್ತು 15%, 75 ವರ್ಷದ ನಂತರ ಮೀಸಲಾತಿ ಹೆಚ್ಚು ಮಾಡಲಿಲ್ಲ, 15% ಇದ್ವಿ. ಆದರೆ BJP ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿ 15% 17% ಮಾಡಿ ಅದು ಜಾರಿಯನ್ನು ಮಾಡಿರ್ತಕ್ಕಂಥ ಸರ್ಕಾರ BJP ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ. ಆ ಒಳ ಮೀಸಲಾತಿ ಬಗ್ಗೆ ತನ್ನ ಬದ್ಧತೆಯನ್ನು ತೋರಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸು ಮಾಡಿದ್ದಾರೆ ಬೊಮ್ಮಾಯಿಯವರು. ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಅದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅಲ್ಟಿಮೇಟ್ ಜಡ್ಜ್ಮೆಂಟ್ ಕಾಯ್ದೆ. ಜಡ್ಜ್ಮೆಂಟ್ ಆದಮೇಲೆ ಅಮೆಂಡ್ಮೆಂಟ್ ಮಾಡಬೇಕಾ, ಪ್ರಾವಿಷನ್ಸ್ ಇದ್ದರೆ ಡೈರೆಕ್ಷನ್ಸ್ ಕೊಡಬೇಕಾ ರಾಜ್ಯಗಳಿಗೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಆದ್ದರಿಂದ BJP ಸರ್ಕಾರ, ವಿಶೇಷವಾಗಿ ನರೇಂದ್ರ ಮೋದಿಯವರು ನಮಗೆ ಕೊಟ್ಟಂಥ ವಿಶ್ವಾಸ ಮತ್ತು ಅವರ ಬದ್ಧತೆ ಮೇಲೆ ವಿಶ್ವಾಸ ಇದ್ದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳೋದಕ್ಕೆ ನಾವು ಬಂದಿದ್ದೇವೆ. ಸರ್, ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ನಂಬಿರುವಂಥದ್ದು ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭವಾಗುತ್ತೆ ಅನ್ನೋದು. ಯಾಕೆಂತ ಹೇಳಿದ್ರೆ ಗ್ಯಾರಂಟಿಗಳಿಂದ ಸಹಜವಾಗಿಯೂ ಕೂಡ ಮೀಸಲು ಕ್ಷೇತ್ರದ ನಾಗರಿಕರೆಲ್ಲರೂ ಕೂಡ ಕಾಂಗ್ರೆಸ್ ಪರ ಇದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಂಬಿದೆ. BJP ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ ಅಂತ? ನಾನು ಭಾಳಷ್ಟು ನಮ್ಮ ಸಮಾಜ ಮತ್ತು ಬೇರೆ ಬೇರೆ ಸಮಾಜಗಳ ಮಧ್ಯೆ ನಾನು ಮುಕ್ತವಾಗಿ ಹೆಣ್ಮಕ್ಳ ಜೊತೆಲಿ ಮಾತಾಡಿದ್ದೇನೆ. ಗ್ಯಾರಂಟಿ ಬಗ್ಗೆ ಯಾವುದೇ ವಿಶ್ವಾಸ ಸರ್ಕಾರದ ಮೇಲೆ ಇಲ್ಲ. ಕಾರಣ, ಚುನಾವಣೆಗೆ ಮೊದಲು ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ನಂತರ ಗ್ಯಾರಂಟಿಗಳನ್ನು ನಿಲ್ಲಿಸಬಹುದು ಅಂತ ಪದವನ್ನು ಅವರದೇ ಶಾಸಕರು ಹೇಳಿದರು. ಮತ್ತೊಂದು ಕಡೆ ಮೊನ್ನೆ ಒಂದು ಒಬ್ಬ ಶಾಸಕ ಹೇಳಿದ್ದಾನೆ, ನೀವು ಚುನಾವಣೆಯಲ್ಲಿ ಮತ ಆಗದೆ ಹೋದರೆ ವಿದ್ಯುತ್ತನ್ನು ನಿಲ್ಲಿಸ್ತೀವಿ. ಇವತ್ತು ನಮ್ಮ ಸಮಾಜ 25-30 ವರ್ಷಗಳಿಂದ ಯಾವುದೇ ವಿದ್ಯುತ್ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಸಹ 70% ನಾವು ವಿದ್ಯುತ್ತನ್ನು 70 ಯೂನಿಟ್ಸ್ ಈಗ ಕರೆಂಟ್ ಕಟ್ಟಾಗಿಲ್ಲ, ವಿದ್ಯುತ್ ಬಿಲ್ ಕಟ್ಟಾಗಿಲ್ಲ ಅಂತ ಆದೇಶವನ್ನು ಮಾಡಿದ್ದು. ನಾವ್ಯಾರು ನಮ್ಮ ಸಮಾಜದವರು 40-50% ಯೂನಿಟ್ಗಳನ್ನು ವಿದ್ಯುತ್ ಉಪಯೋಗಿಸ್ತಾ ಇಲ್ಲ. ಆ ವಿದ್ಯುತ್ ಬಟ್ ಆದರೆ ಅವರ ಮಾನಸಿಕತೆ, ನೀವು ಓಟ್ ಹಾಕ್ತಾ ಇರ್ತಾರೆ ವಿದ್ಯುತ್ ನಿಲ್ಲಿಸ್ತೀವಿ, ನೀವು ಓಟ್ ಹಾಕ್ತಾರೆ ಗ್ಯಾರಂಟಿ ನಿಲ್ಲಿಸ್ತೀವಿ. ನಾವೇನು ದಡ್ರಲ್ಲ. ನಮ್ಮ ಸಮಾಜ ಗ್ಯಾರಂಟಿಗಳ ಮೇಲೆ ನಿಲ್ಲ. ನಮ್ಮ ಸಮಾಜದ ಮಧ್ಯೆ ನಾವಿದ್ದೇವೆ. ಭಾರತೀಯ ಜನತಾ ಪಕ್ಷ ಅಧಿಕಾರ ಇದ್ದಿದ್ದಾಗ, ಯಾವತ್ತೂ ನಾವು ಅಧಿಕಾರದಿದ್ದಾಗ ಸಮಾಜಕ್ಕಾಗಿ ಕೆಲಸ ಮಾಡಿದ್ದೇವೆ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ಸ್ವತಂತ್ರ ಬಂದ 50-60 ವರ್ಷಗಳ ಕಾಲ ನಮ್ಮ ಕಾಲೋನಿಗಳು, ನಮ್ಮ ಸಮಾಜ ಇರ್ತಕ್ಕಂಥ ಕೇರಿಗಳನ್ನು ನೀವು ಯಾವತ್ತೂ ಡೆವಲಪ್ಮೆಂಟೇ ನೋಡಿರಲಿಲ್ಲ, ನಾಗರಿಕತೆಯನ್ನು ನೋಡಿರಲಿಲ್ಲ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದಲ್ಲಿ ನಾಗರಿಕತೆಯನ್ನು, ಸಿಸಿ ರಸ್ತೆಗಳನ್ನು, ಚರಂಡಿಗಳನ್ನು, ಸಮುದಾಯ ಭವನಗಳಾದ ಅಂಬೇಡ್ಕರ್ ಭವನ ಇರ್ಬೋದು, ಜಗಜೀವನ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ದೇವರಾಜ ಅಭಿವೃದ್ಧಿ ಭವನ ಇರ್ಬೋದು, ಎಲ್ಲ ಭವನಗಳಿಗೆ ಕೋಟ್ಯಾಂತರ ರೂಪಾಯಿ. ಬಹುಶಃ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನಗರ ಪ್ರದೇಶಗಳಲ್ಲಿ 10 ಕೋಟಿ, 15 ಕೋಟಿ, 18 ಕೋಟಿಯಲ್ಲಿ ಭವನಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿ ಅಂಬೇಡ್ಕರ್ ಅವರು ಅವರ ಹೆಸರು ಶಾಶ್ವತವಾಗಿ ಇರೋ ರೀತಿಯಲ್ಲಿ ಮಾಡಿದಂಥ ಸರ್ಕಾರ BJP ಸರ್ಕಾರ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅದು ಅನುಭವ ಅವ್ರಿಗಿದೆ. ಓಕೆ, ಮುಖ್ಯವಾಗಿ ರಾಯಚೂರು ಯಾದಗಿರಿ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳು ಚಾಲ್ತಿಯಲ್ಲಿವೆ. ಮತ್ತಷ್ಟು ಯಾವೆಲ್ಲ ಯೋಜನೆಗಳು ಈ ಒಂದು ಕ್ಷೇತ್ರಕ್ಕೆ ಆಗ್ಬೇಕು ಅನ್ನೋದನ್ನ ತಾವು ನೋಡ್ತೀರಿ ಅಂತ? ನಮಗೆ ಪ್ಲಾನಿಂಗ್ ಸಮುದಾಯಕ್ಕೆ ಮಾತ್ರ ಅಲ್ಲ, ಓವರ್ ಆಗಿ ನನಗೆ ಓವರಾಲ್ ಆಗಿ ಜನರಲ್ ಆಗಿ ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ತಾರೆ ಏನಾಗಬೇಕಾಗಿದೆ, ಏನಾಗಿದೆ ಅಂತೇಳಿ. ಆದರೆ ನಮ್ಮ ಅಪೇಕ್ಷೆ ಇದೆ, ಏನಿವತ್ತು 94 ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಡೈರೆಕ್ಷನ್ಸ್ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ರಾಜ್ಯ ಬಡ್ಜೆಟ್ ಅಲೋಕೇಶನ್ಗಳನ್ನು ಪ್ಲಾನಿಂಗನ್ನು ಮಾಡಬೇಕು ಅಂತ. ಬಹುಶಃ 11% ರೀಚ್ ಆಗ್ತಾ ಇಲ್ಲ. ನಮ್ಮ ಅಪೇಕ್ಷೆ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ 24
24% ಜನಸಂಖ್ಯೆ ಅನುಗುಣವಾಗಿ ಎಲ್ಲ ಬಡ್ಜೆಟ್ಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಬಡ್ಜೆಟ್ ಅಲೋಕೇಶನ್ ಆಗಬೇಕು. ಅದು ನಮ್ಮ ಜನಕ್ಕೆ ತಲುಪಬೇಕು. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ಆ ಜೊತೆಗೆ ಇವತ್ತೇನು ಒಳ ಮೀಸಲಾತಿ ನಾವು ಸುಪ್ರೀಂ ಕೋರ್ಟ್ನ ಜಡ್ಮೆಂಟ್ ಕಾಯ್ತೀವಿ. ಜಡ್ಮೆಂಟ್ ಆದ ನಂತರ ಏನು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ನು ದಿಕ್ಕು ತಪ್ಪಿಸಿ ಮೊನ್ನೆ ಒಂದು ಪ್ರೊಸೀಡಿಂಗ್ಸನ್ನು ಮಾಡಿದ್ದಾರೆ. ಆರ್ಟಿಕಲ್ 341 ಅಮೆಂಡ್ಮೆಂಟನ್ನು ಕೇಂದ್ರ ಸರ್ಕಾರ ಮಾಡಲಿ ಅಂತೇಳಿ. ಇದನ್ನ ಹೇಳಿಕ್ಕೆ ಇವರೇ ಅದು ಈ ಸಿದ್ದರಾಮಯ್ಯ. ಅದು ಮಾಡಬೇಕಾ ಬೇಡವಾ ಪ್ರಾವಿಷನ್ಸ್ ಇದೆಯಲ್ಲ, ಅನೇಕ ಜಡ್ಜ್ಮೆಂಟ್ ಬಂದಿದೆ. ದೇರ್ ಇಸ್ ನೋ ನೀಡ್ ಟು ಮೇಡ್ ಎನಿ ಅಮೆಂಡ್ಮೆಂಟ್ ಫಾರ್ ದಿ 341 ಆರ್ಟಿಕಲ್ 341 ಅಂತೇಳಿ ಅನೇಕ ಜಡ್ಜ್ಮೆಂಟು ಅನೇಕ ಕಮಿಷನ್ ರಿಪೋರ್ಟ್ಗಳಿದೆ. ಅದನ್ನೇ ಇವ್ರು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಮಂಕಭೂತಿ ಅಂತಿದ್ದಾರೆ. ಅದಕ್ಕೆ ನಾವು ನಮ್ಮ ಸಮಾಜ ಯಾವ ರೀತಿ ಪಾಠ ಕಲಿಸಬೇಕೋ ಈ ಚುನಾವಣೆ ಕಲಿಸ್ತೀವಿ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ತಮಗೆ ನೇಹ ಪ್ರಕರಣ, ಹುಬ್ಬಳ್ಳಿಯ ನೇಹ ಪ್ರಕರಣ ತಮಗೆ ಬಿಜೆಪಿಗೆ ವರವಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಆರೋಪನ ಮಾಡ್ತಾ ಇದೆ. ನಿಜವಾಗಿ ವರ ಆಗ್ತಿದೆಯಾ ಇದು? ಈ ರಾಜ್ಯದಲ್ಲಿ ಹೊರ ಆಗುತ್ತೆ ಅಂತೇಳಿ ರಾಜಕಾರಣವನ್ನು ನಾವು ಮಾಡ್ತಾ ಇಲ್ಲ. ನೇಹ ಪ್ರಕರಣವನ್ನು ಇಡೀ ಎಲ್ಲ ವರ್ಗದವರು ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತರು ಸೇರಿ ನಾವು ಅದನ್ನು ಆ ಘಟನೆಯನ್ನು ಖಂಡಿಸುವ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ನಮಗೊಂದು ನೋವಿರೋದು ಈ ರಾಯಚೂರಿಗೆ ಬಂದಾಗ, ರಾಯಚೂರಿನಲ್ಲೇ ನಮ್ಮ ಲಿಂಗ್ಸೂರಿನಲ್ಲಿ ಜಸ್ಟ್ ಸಣ್ಣ ವಿಚಾರಕ್ಕೆ 40 ಜನ ಹೋಗಿ ಇಡೀ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಒಬ್ಬ ಅಲ್ಪಸಂಖ್ಯಾತರ ಒಂದು ಟೀಮು 45 ಜನ ಹುಡುಗಿ ಸೇರಿಕೊಂಡು ನಮ್ಮ ಕಮ್ಯುನಿಟಿ ವ್ಯಕ್ತಿಯ ಮೇಲೆ 40 ಜನ ಸೇರ್ಕೊಂಡು ಇಡೀ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಬಟ್ ಅವ್ರು ಜೇಸಿ ಕಳ್ಸ್ಕೊಟ್ಟಿರ್ಬೋದು. ಆದರೆ ಯಾಕೆ ಈ ಮನೋಸ್ಥಿತಿ ಬಂದಿದೆ? ನಮ್ಮ ಸಮಾಜದ ಮೇಲೂ ದಾಳಿ ಮಾಡಿದಾಗ ಒಬ್ಬ ರಾಜಕೀಯ ಪಕ್ಷನ ಮಾತಾಡೋದಿಲ್ಲ. ಮೊನ್ನೆ ಯಾದಗಿರಿಲಿ ಒಬ್ಬ ನಮ್ಮ ಕಾರ್ಯಕರ್ತ ಅವನು ಹೋಟ್ಲಿಗೆ ಹೋಗಿ ತಿಂಡಿ ಕೇಳಿದ್ದು, ಚಪಾತಿ ಕೇಳಿದ್ದು, ಮತ್ತೇನು ಕೇಳಲಿಲ್ಲ. ರಾಕೇಶ್ ಅಂತ ಹುಡುಗ, ಆ ಹುಡುಗನ್ನ ಮನೆಗೆ ಬಂದು ಕೊಲೆ ಮಾಡಿದ್ದಾರೆ. ಒಂದು ಮಾಧ್ಯಮ ಅಥವಾ ಒಂದು ರಾಜಕೀಯ ಪಕ್ಷಗಳು ನಮ್ಮ ಸಮಾಜಕ್ಕೆ, ಆ ಸಮಾಜದ ಅಲ್ಪಸಂಖ್ಯಾತರಿಂದ ಆಗಿದ್ದ ಅನ್ಯಾಯವನ್ನ ಯಾರು ಚರ್ಚೆನೆ ಆಗ್ತಾ ಇಲ್ಲ. ಬಿಜೆಪಿ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆಯಾ ಹಾಗಾದ್ರೆ? ಭಾರತೀಯ ಜನತಾ ಪಕ್ಷ ನಾವೀಗ ಇಡೀ ಪಕ್ಷ ಅಲ್ಲೋಗಿ ಚರ್ಚೆ ಮಾಡೋದಕ್ಕೆ ಸರಿ ಮಾಡೋದಕ್ಕೆ ಇದ್ವಿ. ಆದರೆ ಚುನಾವಣಾ ಸಮಯದಲ್ಲಿ ರಾಜಕಾರಣ ಮಾಡಬಾರ್ದಂತ ನಾವು ಸುಮ್ಮನೆ ಇದ್ದೀವಿ. ಈ ಚುನಾವಣೆ ನಂತರ ನಮ್ಮ ಏನು ಅನ್ಯಾಯ ಆಗಿದೆ, ನಮ್ಮ ಸಮಾಜಕ್ಕೆ ಯಾವುದು ಸಮುದಾಯದಿಂದ ಹಲ್ಲೆ ಆಗಿತ್ತು ಅಥವಾ ದಾಳಿ ಆಗಿತ್ತು, ಅದನ್ನ ಯಾಕಾಗಿದೆ, ಏನಾಗಬೇಕನ್ನೋದನ್ನು ಇಡೀ ನಮ್ಮ ಮಂದಕೃಷ್ಣ ಮಾರ್ಗ ಇರ್ಬೋದು, ನಾವು ಇರ್ಬೋದು, ಈ ಚುನಾವಣೆ ತಕ್ಷಣ ಆ ಸಮಾಜದ ನಮ್ಮ ತುಳಿತಕ್ಕೊಳಗಾದಂಥ ಅನ್ಯಾಯಕ್ಕೊಳಗಾದಂಥ ಮನೆಗೆ ಭೇಟಿ ನೀಡೋದು ಇದ್ದೀವಿ. ಇಡೀ ಜಾಗೃತಿ ಮೂಡಿಸೋದು ನಿಟ್ಟಿನಲ್ಲಿ ನಮ್ಮ ಕೆಲಸನ ಮಾಡ್ತೀವಿ. ತಾವು ಕೇಂದ್ರ ಸಚಿವರಾಗಿದ್ದೀರಿ. ಈ ಬಾರಿ ತಮಗೆ ಟಿಕೆಟ್ ಸಿಕ್ಕಿಲ್ಲ, ತೃಪ್ತಿ ಇದೆಯಾ ಸರ್? ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಚುನಾವಣೆ 6 ತಿಂಗಳ ಮೊದಲೇ ನನ್ನ ರಾಜಕೀಯ ಜೀವನ ಒಬ್ಬ ಸೋಷಿಯಲ್ ವರ್ಕರ್, ಸಮಾಜ ಸೇವಕ. ನಾನು ರಾಜಕಾರಣವನ್ನು ನಾನು ವೃತ್ತಿ ಮಾಡ್ಕೊಳ್ಳಿಲ್ಲ. ಇವತ್ತು ಈ ರಾಜ್ಯದಲ್ಲೆಲ್ಲ ಅನೇಕರು ರಾಜಕಾರಣವನ್ನು ಜೀವನದ ವೃತ್ತಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ವೃತ್ತಿ ಮಾಡ್ಕೊಂಡು ಬೆಳೆದವನಲ್ಲ ರಾಜಕಾರಣದಲ್ಲಿ, ಸಮಾಜ ಸೇವೆ ಅಂತ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನನ್ನ ಈ ಅನುಭವಗಳು ರಾಜಕೀಯವನ್ನು ವೃತ್ತಿ ಮಾಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳ ಮಧ್ಯೆ ನಾನೊಬ್ಬ ವೃತ್ತಿ ರಾಜಕಾರಣಿಯಾಗಿ ಇಷ್ಟಪಡೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಬೇಡ ಅಂತ ನಾನೇ ಹೇಳಿದ್ದೇನೆ. ನನಗೆ ಬೇಡ ಅಧಿಕಾರ, ನಾನು ಲೋಕಸಭಾ ಸದಸ್ಯ ಆಗೋದಿಲ್ಲ. ಈ ವೃತ್ತಿ ರಾಜಕಾರಣಿಗಳ ಮಧ್ಯೆ ರಾಜಕಾರಣ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಟಿಕೆಟ್ ಬೇಡ ಅಂತ ಹೇಳಿದ್ದೆ. ಕೊನೆಯದಾಗಿ, ಈಗಾಗಲೇ ಪ್ರಚಾರಕ್ಕೆ ರಾಯಚೂರಿಗೆ ಆಗಮಿಸಿದಿರಿ. ಇಡೀ ರಾಯಚೂರು ಮತ್ತು ಯಾದಗಿರಿ ಕ್ಷೇತ್ರದ ಜನತೆಗೆ ಏನ್ ಸಂದೇಶ ಕೊಡ್ತೀರಿ? ಖಂಡಿತವಾಗ್ಲೂ ಎಲ್ಲ ವರ್ಗಗಳಿಗೆ, ಕೇವಲ ದಲಿತರೇ ಅಂತಲ್ಲ, ಬಹುಶಃ 10 ವರ್ಷಕ್ಕೆ ಮೊದಲು ಈ ದೇಶದ ಆರ್ಥಿಕತೆ ಎಲ್ಲಿತ್ತು, ಮೋದಿಯವರು ಪ್ರಧಾನಿ ಆದ ನಂತರ ಆರ್ಥಿಕತೆಗೆ ಎಲ್ಲಿ ಬಂದಿದ್ದೀವಿ, ಮತ್ತು ದೇಶದ ಒಟ್ಟು ಅಭಿವೃದ್ಧಿ, ಅದು ರೈಲ್ವೇಸ್ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಈ ದೇಶದಲ್ಲಿ ಶೋಷಿತ ವರ್ಗಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಅಥವಾ ಗ್ಯಾಸ್ ಇರ್ಬೋದು, ಆ ಎಲ್ಲದಕ್ಕೂ ಸ್ಪಂದನೆ ಮಾಡಿದಂಥ ಮೋದಿಯವರ ದೂರದೃಷ್ಟಿ ಮತ್ತು ವಿಕಸಿತ ಭಾರತ 47ರಲ್ಲಿ ಈ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಾಗಿದೆ, ಆ ದೂರದೃಷ್ಟಿಗಾಗಿ ಮತ್ತು ರಾಷ್ಟ್ರದ ಒಟ್ಟಾರೆ ಅಭಿವೃದ್ಧಿಗಾಗಿ ಮತ್ತು ವಿಶ್ವದಲ್ಲಿ ಅಗ್ರಗಣ್ಯ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದ ಮೋದಿಯವನ್ನ ಬೆಂಬಲಿಸಬೇಕು. ಮತ್ತು ವಿಶೇಷವಾಗಿ ಅನೇಕ ಯೋಜನೆಗಳು, ಅದು ಆಯುಷ್ಮಾನ್ ಭಾರತ್ ಇರ್ಬೋದು, ನಮ್ಮ ವ್ಯಾಪಾರಿಗಳಿಗೆ ಸಾಲ ಕೊಡುವಂಥ ಇದಿರ್ಬೋದು, ಸ್ಟಾರ್ಟಪ್ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಸ್ವನಿಧಿ ಇರ್ಬೋದು. ಸ್ವನಿಧಿ ಅನೇಕ ಕೆಳವರ್ಗದವರಿಗೆ ಸಲ್ಲುವಂಥ ಸಾಲದು ಆ ಬ್ಯಾಂಕ್ಗಳಿಗೆ ಓಪನ್ ಮಾಡಿದ್ದಾರೆ. BJP ಅಧಿಕಾರಕ್ಕೆ ಬಂದ ನಂತರ, ಮೋದಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬ್ಯಾಂಕ್ಗಳು ತೆರೆದಿದೆ. ಈ ದೃಷ್ಟಿಯಲ್ಲಿ ಎಲ್ಲ ವರ್ಗದವರು ಮೋದಿಯನ್ನು ಬೆಂಬಲಿಸಬೇಕು, ನಮ್ಮ ಅಂಬರೀಷ್ ನಾಯಕರನ್ನು ಬೆಂಬಲಿಸಬೇಕು. ಅದಕ್ಕಾಗಿ ಕಮಲಕ್ಕೆ ಮತ ಆಗಬೇಕಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಸರ್.
ಇದಿಷ್ಟು ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ರಾಯಚೂರು.